Hello everyone, I welcome you all for our EduMerge classes. Here you can emerge through education. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಸೆಗ್ಮೆಂಟ್ನಲ್ಲಿ ನಾವು ಎರಡನೆಯ ಪ್ರಮುಖವಾದಂತಹ ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ನಿಮೋನಿಯಾ ರೋಗದ ಬಗ್ಗೆ ತಿಳ್ಕೊಂಡ್ವಿ. ಈ ಒಂದು ಸೆಗ್ಮೆಂಟ್ನಲ್ಲಿ ಅದೇ ಬ್ಯಾಕ್ಟೀರಿಯಲ್ ಡಿಸೀಸ್ನಲ್ಲಿ ಇನ್ನೆರಡು ಪ್ರಮುಖವಾದಂತಹ ರೋಗಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಆ ಎರಡು ರೋಗಗಳನ್ನು ಒಟ್ಟೊಟ್ಟಿಗೆ ಓದ್ತಾ ಹೋಗೋಣ. ಯಾಕೆ ಅಂತಂದರೆ ಅದಕ್ಕೆ ಕೊಡ್ತಕ್ಕಂತಹ ಟ್ರೀಟ್ಮೆಂಟ್ ಅಥವಾ ವ್ಯಾಕ್ಸಿನೇಷನ್ ಏನಿದೆ ಅದು ಒಂದೇ ಆಗಿರೋದ್ರಿಂದ ಮತ್ತು ಅವೆರಡು ರೆಸ್ಪಿರೇಟರಿ ಟ್ರ್ಯಾಕ್ ಡಿಸಾರ್ಡರ್ಸ್ ಆಗಿರೋದ್ರಿಂದ ಎರಡನ್ನೂ ನಾವು ಕಂಪ್ಯಾರಿಸನ್ ಮಾಡೋದ್ರ ಮೂಲಕ ತಿಳ್ಕೊಳ್ತಾ ಹೋಗೋಣ. ಆ ಎರಡು ರೋಗಗಳು ಯಾವ್ದ್ಯಾವುದು ಅಂತಂದರೆ, ಒಂದು ಡಿಪ್ತೀರಿಯಾ, that is the first disease. Another disease is pertussis. So these are the two important diseases which are caused by different types of organisms, that is particularly the bacteria. Let us know one by one the causal agent. Causal agent. So here the causative agent for diphtheria is the Corynebacterium diphtheriae. Corynebacterium diphtheriae. Corynebacterium diphtheriae. ಆ್ಯಕ್ಚುಲಿ ನಾವು ಇದನ್ನು ಜೀನಸ್ ನೇಮು ಮತ್ತು ಸ್ಪೀಷೀಸ್ ನೇಮ್ ಒಟ್ಟಿಗೆ ಬರೀಬೇಕು, ಬಟ್ ಇಲ್ಲಿ ಜಾಗದ ಒಂದು ಕೊರತೆಯಿಂದ ನಾನು ಈ ಥರ ಬರೆದಿದ್ದೀನಿ. ದಯವಿಟ್ಟು ನೀವು ಎಕ್ಸಾಮ್ಸ್ನಲ್ಲಿ ಈ ರೀತಿ ಬರಿಬೇಡಿ. ಸೊ Corynebacterium diphtheriae is the causal agent of diphtheria. In the same way, the pertussis, the Bordetella perturiae, Bordetella pertussis or perturiae ಎರಡನ್ನೂ ಹೇಳ್ತಾರೆ. Bordetella pertussis. So this is the causal agent of pertussis disease. Both Corynebacterium diphtheriae and Bordetella pertussis both are bacteria. Okay, then let us know the epidemiology. Epidemiology. So how it will transfer? So both these diphtheria as well as pertussis are caused by the droplet infections. Droplet infections. ಎರಡೂ ಅಷ್ಟೇ ಡ್ರಾಪ್ಲೆಟ್ ಇನ್ಫೆಕ್ಷನ್ಸ್ ಮುಖಾಂತರ ಹರಡ್ತಾ ಹೋಗುತ್ತೆ. ಏರ್ಬಾರ್ನ್ ಡಿಸೀಸ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡಬಹುದು. ಅಂತಂದರೆ ನಾನು ಆಗಲೇ ಹೇಳಿದಾಗೆ ಕಾಫಿಂಗ್, ಸ್ನೀಸಿಂಗ್ ಆರ್ ಡ್ಯೂರಿಂಗ್ ಟಾಕಿಂಗ್ ಏನಾಗುತ್ತೆ, ಪೇಷಂಟ್ ಬಾಯಿಂದ ಏನಾಗುತ್ತೆ ಒಂದಷ್ಟು ಡ್ರಾಪ್ಲೆಟ್ ನ್ಯೂಕ್ಲಿಯಸ್ ಎಕ್ಸ್ಪೋಸ್ ಆಗುತ್ತೆ. ಆವಾಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ನಲ್ಲಿ ಏನಾಗುತ್ತೆ ಅಥವಾ ಅಟ್ಮಾಸ್ಫಿಯರಿಕ್ ಟೆಂಪರೇಚರಿಂದ ಆ ಡ್ರಾಪ್ಲೆಟ್ ನ್ಯೂಕ್ಲಿಯನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ಹಾಗೆ ಉಳ್ಕೊಳ್ಳುತ್ತೆ. ಬಟ್ ಆ ಎಂಜಿಲ್ನಲ್ಲಿ ಇರ್ತಕ್ಕಂತಹ ನೀರಿನ ಅಂಶ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ಗೆ ಎವಾಪರೇಟ್ ಆಗುತ್ತೆ. ಸೊ ಬ್ಯಾಕ್ಟೀರಿಯಾ ಅಲ್ಲೇ ಉಳ್ಕೊಳ್ಳೋದ್ರಿಂದ ಅದು ಒಬ್ಬರಿಂದ ಒಬ್ಬರಿಗೆ ಈಸಿಯಾಗಿ ಹರಡ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ epidemiology for the diphtheria as well as the pertussis. Let us know the symptoms. So while we study the symptoms of both these diseases, almost the symptoms are similar. The first and foremost one is the inflammation of nasal epithelium. ಇನ್ಫ್ಲಮೇಷನ್ ಆಫ್ ನೇಸಲ್ ಎಪಿಥೀಲಿಯಂ, ಮೂಗಿನ ಭಾಗದಲ್ಲಿ ಇರತಕ್ಕಂತಹ ಎಪಿಥೀಲಿಯಲ್ ಟಿಶ್ಯೂಸ್ ಏನಾಗುತ್ತೆ ಅದು ಸ್ವಲ್ಪ ಊದ್ಕೋತಾ ಹೋಗುತ್ತೆ. ಸೊ ದಟ್ ಈಸ್ ದ ಫಸ್ಟ್ ಸಿಂಪ್ಟಮ್ ಆಫ್ ದಿಸ್ ಡಿಪ್ತೀರಿಯಾ ಆಸ್ ವೆಲ್ ಆಸ್ ದ ಪರ್ಟ್ಯೂಸಿಸ್. ದೆನ್ ಅನದರ್ ಇಂಪಾರ್ಟೆಂಟ್ ಸಿಂಪ್ಟಮ್ ಈಸ್ ದ ಬ್ಲಾಕೇಜ್ ಆಫ್ ರೆಸ್ಪಿರೇಟರಿ ಟ್ರ್ಯಾಕ್. ಬ್ಲಾಕೇಜ್ ಆಫ್ ರೆಸ್ಪಿರೇಟರಿ ಟ್ರ್ಯಾಕ್.
ಸೊ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಲೈನ್ ಏನಿದೆ ಅಥವಾ ಏರ್ ಪೈಪ್ ಅಂತ ನಾವೇನು ಕರಿತೀವಿ ಅದು ಸ್ವಲ್ಪ ಬ್ಲಾಕ್ ಆಗ್ತಾ ಹೋಗುತ್ತೆ, ಬ್ಲಾಕೇಜ್ ಆಫ್ ದ ರೆಸ್ಪಿರೇಟರಿ ಟ್ರ್ಯಾಕ್. ಎಸ್ಪೆಷಲಿ ದಿಸ್ ಡಿಪ್ತೀರಿಯಾ ಕ್ಯಾನ್ ಬಿ ಸೀನ್ ಇನ್ ದ ಚಿಲ್ಡ್ರನ್ ಬಿಲೋ 5 years. 5 ವರ್ಷದ ಒಳಗಡೆ ಇರತಕ್ಕಂತಹ ಮಕ್ಕಳಲ್ಲಿ ನಾವು ಹೆಚ್ಚು ಈ ಡಿಪ್ತೀರಿಯಾ ರೋಗವನ್ನು ನಾವು ಕಾಣಬಹುದು. ದ ಸಿಮಿಲರ್ ಸಿಂಪ್ಟಮ್ಸ್ ಕ್ಯಾನ್ ಬಿ ಸೀನ್ ಇನ್ ದ ಪರ್ಟ್ಯೂಸಿಸ್, ಬಟ್ very important symptom is here what happen, the thick mucus can be settled in the respiratory tract. ಆ ರೆಸ್ಪಿರೇಟರಿ ಟ್ರ್ಯಾಕ್ ಏನಿದೆ ಅಲ್ಲಿ ಸಿಕ್ಕಾಬಟ್ಟೆ ಗಟ್ಟಿಯಾಗಿ ಮ್ಯೂಕಸ್ ಏನಾಗುತ್ತೆ ಸೆಟ್ಲ್ ಆಗ್ತಾ ಬರುತ್ತೆ ಅಥವಾ ಡೆಪಾಸಿಷನ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಈ ರೀತಿ ಥಿಕ್ ಮ್ಯೂಕಸಲ್ಲಿ ಡೆಪಾಸಿಷನ್ ಆಗುತ್ತೆ ಅಥವಾ ಸೆಟಲ್ ಆಗುತ್ತೆ, ಏರು ಬಹಳ ಈಸಿಯಾಗಿ ಫ್ಲೋ ಆಗೋದಿಲ್ಲ. ಸೊ ಡ್ಯೂರಿಂಗ್ ದ ರೆಸ್ಪಿರೇಷನ್ ವಾಟ್ ಹ್ಯಾಪನ್, ಎ ವೂಫಿಂಗ್ ಸೌಂಡ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್. ಉಸಿರಾಡುವಂತಹ ಸಂದರ್ಭದಲ್ಲಿ ಒಂಥರ ಶಬ್ದ ಬರೋಕ್ಕೆ ಶುರುವಾಗುತ್ತೆ. ನೀವು ಬಹಳ ಸಿಂಪಲ್ಲಾಗಿ ನೋಡ್ಬೋದು, ಇದೇ ತರಹ ಒಂದು ಪೈಪ್ನ ತೊಗೊಂಡು ನಾವು ಕೆಳಭಾಗದಲ್ಲಿ ಕ್ಲೋಸ್ ಮಾಡಿಬಿಟ್ಟು ಉಫ್ ಅಂತ ಊತ್ತು ಅಂತಂದರೆ ಸೌಂಡ್ ಬಂದೇ ಬರುತ್ತೆ. ಯಾಕೆ ಅಂದರೆ ಅಲ್ಲಿ ಬ್ಲಾಕ್ ಆಗಿರುತ್ತೆ, ಅದಕ್ಕೋಸ್ಕರನೇ. ಹಾಗೆಯೇ ಇಲ್ಲಿ ರೆಸ್ಪಿರೇಟರಿ ಟ್ರ್ಯಾಕಲ್ಲಿ ಡೆಪಾಸಿಷನ್ ಆದಾಗ, ಥಿಕ್ ಮ್ಯೂಕಸ್ ಡೆಪಾಸಿಷನ್ ಆದಾಗ ಏರ್ ಈಸಿಯಾಗಿ ಸರ್ಕ್ಯುಲೇಟ್ ಆಗೋದಿಲ್ಲ. ದಟ್ಸ್ ವೈ ಎ ವೂಫಿಂಗ್ ಸೌಂಡ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ರೆಸ್ಪಿರೇಷನ್. ದಟ್ಸ್ ವೈ as the whooping sound produced during the respiration, this pertussis disease is also called as whooping cough. It is also called as whooping cough. ಅದಕ್ಕೆ ಅದನ್ನು whooping cough ಅಂತ ಹೇಳಿ ಕರಿತೀವಿ. Pertussis is also known as whooping cough as the whooping sound is produced during the respiration. Then what is the vaccination for this diseases? ವ್ಯಾಕ್ಸಿನೇಷನ್. ಸೊ ವ್ಯಾಕ್ಸಿನೇಷನ್ ಅಂತಂದರೆ ಈಗಿನ ಪ್ರಾರಂಭದ ಸೆಗ್ಮೆಂಟ್ಸ್ಗಳಲ್ಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಅಟೋನಿಯೇಟೆಡ್ ಕಂಡೀಷನಲ್ಲಿ ಇರ್ತಕ್ಕಂತಹ ಆರ್ಗ್ಯಾನಿಸಮ್ಸ್ನ ನಮ್ಮ ಬಾಡಿ ಒಳಗಡೆಗೆ ಕೊಡ್ತಕ್ಕಂಥದ್ದು. ಸೊ ಅವಾಗೇನಾಗುತ್ತೆ, ಅದಕ್ಕೆ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗಿರುತ್ತೆ ಬಾಡಿನಲ್ಲಿ. ಲೈವ್ ಸ್ಯಾಂಪಲ್ಸ್ ನಮ್ಮ ಬಾಡಿಗೆ ಬಂದಾಗ ಅದರ ವಿರುದ್ಧವಾಗಿ ಹೋರಾಡುತ್ತೆ. ಹಾಗಾಗಿ ಹಿಯರ್ ದ ವ್ಯಾಕ್ಸಿನೇಷನ್ ಈಸ್ DPT. This is the vaccination for diphtheria as well as the pertussis. This D stands for diphtheria, this P stands for pertussis, and this T stands for tetanus. ಸೊ ಹಾಗಾಗಿ ಈ 3 ರೀತಿಯಾದಂತಹ ಆ್ಯಂಟಿಜನ್ಸ್ಗಳನ್ನು ನಮ್ಮ ಬಾಡಿ ಒಳಗಡೆಗೆ ಹಾಕ್ತಾರೆ. ಸೊ ಆ್ಯಂಟಿಜನ್, 3 ರೀತಿಯಾದಂತಹ ಆ್ಯಂಟಿಜನನ್ನು ನಮ್ಮ ಬಾಡಿಗೆ ಕೊಡ್ತಾರೆ ವ್ಯಾಕ್ಸಿನೇಷನ್ ಮುಖಾಂತರ. ಹಾಗಾಗಿ ಇಲ್ಲಿ 3 ಆ್ಯಂಟಿಜನ್ಸ್ ಇರೋದ್ರಿಂದ ದಿಸ್ DPT ವ್ಯಾಕ್ಸಿನೇಷನ್ ಈಸ್ ನಥಿಂಗ್ ಬಟ್ ಟ್ರಿಪಲ್ ಆ್ಯಂಟಿಜನ್. ಅದಕ್ಕೆ ಇದನ್ನು ಏನಂತ ಕರಿತೀವಿ, ಟ್ರಿಪಲ್ ಆ್ಯಂಟಿಜನ್ ಅಂತ ಕರಿತೀವಿ. ಟ್ರಿಪಲ್ ಅಂತಂದರೆ 3 ರೀತಿಯಾದಂತಹ ಆ್ಯಂಟಿಜನ್ಸ್ನ ನಮ್ಮ ಬಾಡಿಗೆ ಕೊಡೋದ್ರಿಂದ ಇದನ್ನು ನಾವು ಟ್ರಿಪಲ್ ಆ್ಯಂಟಿಜನ್ DPT ಇಂಜೆಕ್ಷನ್ಸ್ ಅಂತ ಹೇಳಿ ಕೊಡ್ತೇವೆ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಇಸ್ ದ ಟೈಪ್ ಆಫ್ ವ್ಯಾಕ್ಸಿನೇಷನ್ ಫಾರ್ ಬೋತ್ ಡಿಪ್ತೀರಿಯಾ ಆಸ್ ವೆಲ್ ಆಸ್ ದ pertussis disease. The last important information regarding both these diseases is the treatment. ಅಕಸ್ಮಾತ್ ಈ DPT ಇಂಜೆಕ್ಷನನ್ನು ತೊಗೊಂಡ್ರೂ ಆನಂತರ ಏನಾದರೂ ರೋಗ ಬಂತು ಅಂತಂದರೆ ಯಾವ ಟ್ರೀಟ್ಮೆಂಟನ್ನು ಕೊಡ್ತಾರೆ? ಹಿಯರ್ ವಿ ಕ್ಯಾನ್ ಯೂಸ್ ದ ಆ್ಯಂಟಿಬಯೋಟಿಕ್ಸ್. ಯಾವ್ಯಾವ ಆ್ಯಂಟಿಬಯೋಟಿಕ್ಸ್ನ ಯೂಸ್ ಮಾಡ್ಬೋದು? ಆ್ಯಂಫಿಸಿಲಿನ್ ಇರಬಹುದು, ಪೆನ್ಸಿಲಿನ್ ಇರಬಹುದು, ಎರಿಥ್ರೋಮೈಸಿನ್ ಇರಬಹುದು. ಈ ರೀತಿಯಾದಂತಹ ಆ್ಯಂಟಿಬಯೋಟಿಕ್ಸ್ಗಳನ್ನು ಟ್ರೀಟ್ಮೆಂಟ್ನಲ್ಲಿ ಬಳಸ್ಕೊಳ್ತೇವೆ. ಓಕೆ, ಸೊ ದ ಡಿಪ್ತೀರಿಯಾ ಆ್ಯಂಡ್ ದ ಪರ್ಟ್ಯೂಸಿಸ್ ಬೋತ್ ಆರ್ ಬ್ಯಾಕ್ಟೀರಿಯಲ್ ಡಿಸೀಸಸ್ ವಿಚ್ ಈಸ್ ಕಾಸ್ಡ್ ಬೈ ಕಾರ್ನಿಬ್ಯಾಕ್ಟೀರಿಯಂ ಡಿಪ್ತೀರಿಯಾ ಆ್ಯಂಡ್ ಬಾರ್ಡಿಟೆಲ್ಲಾ ಪರ್ಟ್ಯೂಸಿಸ್ ರೆಸ್ಪೆಕ್ಟಿವ್ಲಿ. Epidemiology is it can be spread through the droplet infections of the infected person, and the symptoms are, all the symptoms are similar, but except
the thick mucus secretion or the settlation of this thick mucus in the respiratory tract. ಡೆಪಾಸಿಷನ್ ಆಗುವಂಥದ್ದು ಒಂದು ಸಪ್ರೇಟು. ಅದರಲ್ಲಿ ಪರ್ಟ್ಯೂಸಿಸ್ ರೋಗದಲ್ಲಿ ಏನಾಗುತ್ತೆ, ಊಫಿಂಗ್ ಸೌಂಡ್ ಬರುತ್ತೆ, ಹಾಗಾಗಿ ನಾವು ಅದನ್ನು ಊಫಿಂಗ್ ಕಾಫ್ ಅಂತ ಹೇಳಿ ಕರಿತೇವೆ. ಓಕೆ, ಸೊ ಟೈಫಾಯ್ಡ್ ಆಯಿತು, ನಿಮೋನಿಯಾ, then diphtheria as well as the pertussis. These are the different types of bacterial diseases.